ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕರ್ನಾಟಕದ ಕೋಲಾರದಲ್ಲಿರುವ ವೇಮಗಲ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸವಾಗಿದೆ. ಇದಕ್ಕೆ ಕಾರಣ ಇವತ್ತು ಅಲ್ಲಿ ಉದ್ಘಾಟನೆಗೊಳ್ತಾ ಇರತಕ್ಕಂಥ ಒಂದು ಮಹತ್ತರವಾದ ಯೋಜನೆ. ಅದರಲ್ಲೂ ನೇರವಾಗಿ ನಮ್ಮ ಭಾರತೀಯ ಸೈನಿಕರ ಪಡೆಯನ್ನ ಮತ್ತಷ್ಟು ಸದೃಢಗೊಳಿಸಲಿಕ್ಕೆ ಇಲ್ಲಿ ಹುಟ್ಕೊಳ್ತಾ ಇರುವ, ಅಂದರೆ ಕೋಲಾರದ ವೇಮಗಲ್ನಲ್ಲಿ ತಲೆ ಎತ್ತಲಿರುವ ಒಂದು ಅಸೆಂಬಲ್ ಸೆಂಟರ್ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸಲಿದೆ. ಅದರಲ್ಲೂ ವೀಕ್ಷಕರೇ, ನಿಮಗೆ ಗೊತ್ತಿರಬಹುದು, ಫ್ರಾನ್ಸ್ನ ಅಧ್ಯಕ್ಷರಾದ ಇಮ್ಯಾನ್ಯುಯಲ್ ಮ್ಯಾಕ್ರೂನ್ ಅವರು ಭಾರತದ ಪ್ರವಾಸದಲ್ಲಿದ್ದಾರೆ. ಭಾರತದ ಪ್ರವಾಸದಲ್ಲಿರೋ ಸಂದರ್ಭದಲ್ಲೇ ಭಾರತ ಹಾಗೆ ಫ್ರಾನ್ಸ್ ನಡುವೆ ಡಿಫೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಹತ್ತರವಾದ ಒಪ್ಪಂದಗಳಾಗ್ತಾ ಇದೆ. ಅದರ ಭಾಗವಾಗಿ ನಮ್ಮ ಕರ್ನಾಟಕದ ಕೋಲಾರದ ವೇಮಗಲ್ನಲ್ಲಿ ಒಂದು ಫ್ಯಾಕ್ಟರಿ ತಲೆ ಎತ್ತಲಿದೆ. ಅದು ಟಾಟಾ ಏರ್ಬಸ್ ಲೈಟ್ ಹೆಲಿಕಾಪ್ಟರ್ ಫೈನಲ್ ಅಸೆಂಬಲ್ ಲೈನ್ ಫೆಸಿಲಿಟಿ ಅಂತ ಹೇಳಿ. ಇನ್ ಶಾರ್ಟ್ ಆಗಿ ಹೇಳಬೇಕು ಅಂದರೆ ಲೈಟ್ ಹೆಲಿಕಾಪ್ಟರ್ಗಳ, ಅಂದರೆ ಮಿನಿ ಹೆಲಿಕಾಪ್ಟರ್ಗಳ ತಯಾರಿಕಾ ಘಟಕ ಕೋಲಾರದ ವೇಮಗಲ್ನಲ್ಲಿ ತಲೆ ಎತ್ತಲಿದೆ. ಇಲ್ಲಿ ಟಾಟಾ ಕಂಪನಿ, ಭಾರತದ ಟಾಟಾ ಕಂಪನಿ ಹಾಗೆ ಫ್ರಾನ್ಸ್ನ ಏರ್ಬಸ್ ಸಹಭಾಗಿತ್ವದಲ್ಲಿ H125 ಮಾದರಿಯ ಹೆಲಿಕಾಪ್ಟರ್ಗಳನ್ನು ತಯಾರಿಕೆ ಮಾಡಲಾಗುತ್ತೆ. ಅಸೆಂಬಲ್, ಇನ್ಫ್ಯಾಕ್ಟ್ ತಯಾರಿಕೆ ಅಂದರೆ ಪರಿಪೂರ್ಣವಾಗಿ ಹೆಲಿಕಾಪ್ಟರ್ ಕೋಲಾರದಲ್ಲೇ ತಯಾರಾಗೋದಿಲ್ಲ. ಬದಲಾಗಿ ಫ್ರಾನ್ಸ್ನ ತಂತ್ರಜ್ಞಾನ ಹಾಗೆ ಫ್ರಾನ್ಸ್ನ ಏರ್ಬಸ್ ಸಂಸ್ಥೆಯ ಸಹಯೋಗದ ಜೊತೆಯಲ್ಲಿ ಹೆಲಿಕಾಪ್ಟರ್ಗಳು ತಯಾರಾಗುತ್ತೆ ಕೋಲಾರದ ವೇಮಗಲ್ನಲ್ಲಿ. ಇನ್ನು ಇಲ್ಲಿ ತಯಾರಾಗುವಂತಹ ಈ H125 ಮಾಡೆಲ್ನ ಹೆಲಿಕಾಪ್ಟರ್ಗಳು ನೇರವಾಗಿ ನಮ್ಮ ರಕ್ಷಣಾ ಇಲಾಖೆಯ ಬತ್ತಳಿಕೆಯನ್ನು ಸೇರುತ್ತೆ. ಯುದ್ಧದ ಸಂದರ್ಭದಲ್ಲಿ ಹಾಗೆ ಭಾರತದ ಗಡಿಗಳ ರಕ್ಷಣೆ ಸಂದರ್ಭದಲ್ಲಿ ಈ ಲೈಟ್ ಹೆಲಿಕಾಪ್ಟರ್ಗಳ ಬಳಕೆಯನ್ನು ಮಾಡಲಾಗುತ್ತೆ. ವರ್ಷಕ್ಕೆ 10 ಹೆಲಿಕಾಪ್ಟರನ್ನು ತಯಾರಿಕೆ ಮಾಡುವ ಪ್ರಾರಂಭಿಕ ಗುರಿಯನ್ನು ಹೊಂದಿದೆ ಈ ತಯಾರಿಕಾ ಘಟಕ. ಹಂತ ಹಂತವಾಗಿ ತನ್ನ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳುವ ಭರವಸೆಯನ್ನು ಈ ತಯಾರಿಕಾ ಘಟಕ ಹೊಂದಿದೆ. ಹಾಗಾದರೆ ಕೇವಲ ಕರ್ನಾಟಕದ ವೇಮಗಲ್ನಲ್ಲಿ ಇವತ್ತು ಏನು ತಲೆ ಎತ್ತಲಿಕ್ಕೆ ಪ್ರಾರಂಭ ಮಾಡುತ್ತೆ ಆ ಫ್ಯಾಕ್ಟ್ರಿ ಒಂದೇನಾ? ಭಾರತ ಹಾಗೆ ಫ್ರಾನ್ಸ್ನ ನಡುವೆ ಆಗ್ತಾ ಇರುವ ಈ ಒಪ್ಪಂದ ಅಷ್ಟಕ್ಕೆ ಸೀಮಿತಾನ ಅನ್ನೋ ಪ್ರಶ್ನೆ ಬರಬಹುದು. ಆದರೆ ಕೇವಲ ಇಷ್ಟು ಮಾತ್ರವಲ್ಲ, ಸರಿಸುಮಾರು 40 ಬಿಲಿಯನ್, ಅಂದರೆ ಹತ್ತತ್ರ 3.23 ಲಕ್ಷ ಕೋಟಿ ರೂಪಾಯಿಗಳ ಡಿಫೆನ್ಸ್ ಒಪ್ಪಂದವನ್ನು ಭಾರತ ಹಾಗೆ ಫ್ರಾನ್ಸ್ ಮಾಡಿಕೊಳ್ತಾ ಇದೆ. ಇದೇ ಭೇಟಿಯ ಸಂದರ್ಭದಲ್ಲಿ, ಅಂದರೆ ಫ್ರಾನ್ಸ್ನ ಅಧ್ಯಕ್ಷರಾದ ಮ್ಯಾಕ್ರೂನ್ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವೆ ನಡೆಯಲಿರುವ ಈ ಮಾತುಕತೆ ಸಂದರ್ಭದಲ್ಲಿ ಅನೇಕ ಮಹತ್ತರವಾದ ಈ ಒಪ್ಪಂದಗಳಿಗೆ ಸಹಿ ಬೀಳುವ ನಿರೀಕ್ಷೆ ಇದೆ. ಅದರ ಒಂದು ಭಾಗ ಈಗ ವೇಮಗಲ್ನಲ್ಲೇನು ಇವತ್ತು ಸಂಜೆ 4:20 ಸುಮಾರಿಗೆ ಫ್ಲಾಗ್ ಆಫ್ ಆಯಿತು ಆ ಒಂದು ಯೋಜನೆ. ಇಲ್ಲಿ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಇಬ್ಬರು ಕೂಡ, ಫ್ರಾನ್ಸ್ನ ಅಧ್ಯಕ್ಷರು ಇಬ್ಬರು ಕೂಡ ಕೋಲಾರಕ್ಕೆ ಬಂದಿಲ್ಲ. ಬದಲಾಗಿ ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಹಾಗೆ ಫ್ರಾನ್ಸ್ನ ರಕ್ಷಣಾ ಸಚಿವೆಯಾದ ಕ್ಯಾಥರಿನ್ ಕೋಲಾರದಲ್ಲಿದ್ದಾರೆ. ವರ್ಚುವಲ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಫ್ರಾನ್ಸ್ನ ಅಧ್ಯಕ್ಷರಾದ ಮ್ಯಾಕ್ರಾನ್ ವರ್ಚುವಲಿ ಈ ಒಂದು ಫೆಸಿಲಿಟಿ ಸೆಂಟರ್ ಏನಿದೆ ಅಥವಾ ಹೆಲಿಕಾಪ್ಟರ್ ತಯಾರಕಾ ಘಟಕ, ಅದಕ್ಕೆ ಹಸಿರು ನಿಶಾನೆಯನ್ನು ತೋರ್ತಾ ಇದ್ದಾರೆ. ನಾನಾಗಲೇ ಹೇಳಿದಾಗೆ ಕೇವಲ ಇದೊಂದು ಹೆಲಿಕಾಪ್ಟರ್ ತಯಾರಿಕಾ ಘಟಕ ಮಾತ್ರ ಅಲ್ಲ ಫ್ರಾನ್ಸ್ ಹಾಗೆ ಭಾರತದ ನಡುವೆ ಆಗ್ತಾ ಇರುವ ಒಪ್ಪಂದ. ಬದಲಾಗಿ $40 ಬಿಲಿಯನ್ ರಕ್ಷಣಾ ಕ್ಷೇತ್ರಕ್ಕೇನೆ, ಬಹುತೇಕ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಪ್ಪಂದಗಳು ಭಾರತ ಹಾಗೆ ಫ್ರಾನ್ಸ್ನ ನಡುವೆ ಆಗ್ತಾ ಇದೆ. ಹಾಗಾದರೆ ಯಾವ್ಯಾವ ಯೋಜನೆಗಳು ಅನ್ನೋದನ್ನು ನಾವು ಗಮನ ವಹಿಸೋದಾದರೆ, ಫ್ರಾನ್ಸ್ ಅಂದಾಕ್ಷಣ ನಮಗೆ ನೆನಪಾಗೋದು ರಫೇಲ್ ಯುದ್ಧ ವಿಮಾನಗಳು. ನಿಮಗೆ ನೆನಪಿರಬಹುದು ವೀಕ್ಷಕರೇ, ಈ ಆಪರೇಷನ್ ಸಿಂಧೂರ, ಪಾಕಿಸ್ತಾನದ ಟೆರರಿಸ್ಟ್ಗಳ ಅಡ್ಡೆಗಳನ್ನು ಧ್ವಂಸ ಮಾಡಿಸಲಿಕ್ಕೆ ಬಳಕೆ ಮಾಡಲಾದ ರಫೇಲ್ ಯುದ್ಧ ವಿಮಾನ ಫ್ರಾನ್ಸ್ನಿಂದಲೇ ಬರ್ತಾ ಇರೋದು. ಭಾರತ ಫ್ರಾನ್ಸ್ ಜೊತೆಗಿನ ಒಡಂಬಡಿಕೆಯನ್ನು, ಅಲ್ಲಿನ ದಸಾಲ್ಟ್ ಕಂಪನಿಯ ಭಾಗ ರಫೇಲ್ ಯುದ್ಧ ವಿಮಾನಗಳು. ಈಗ ಆಲ್ರೆಡಿ ಭಾರತದ ಬತ್ತಳಿಕೆಯಲ್ಲಿ ನೇವಿ ಹಾಗೆ ಏರ್ಫೋರ್ಸ್ ಇದೆರಡರ ಜೊತೆಯಲ್ಲಿ ಈಗ ಹತ್ರ 36 ಏರ್ಫೋರ್ಸ್, ನಮ್ಮ ಭಾರತೀಯ ವಾಯುಪಡೆಯ ಬಳಿಯಲ್ಲಿ 36 ರಫೇಲ್ ಯುದ್ಧ ವಿಮಾನಗಳು ಆಪರೇಷನಲ್ ಹಂತದಲ್ಲಿದೆ, ಅಂದರೆ ಬಳಕೆಯ ಹಂತದಲ್ಲಿದೆ. ಜೊತೆಗೆ ತೀರಾ ಇತ್ತೀಚೆಗಷ್ಟೇ ನಮ್ಮ ಏನು ನೌಕಾಸೇನೆ, ನೇವಲ್ ಫೋರ್ಸ್ಗಳು 26 ರಫೇಲ್ ಯುದ್ಧ ವಿಮಾನಗಳಿಗೆ ಆರ್ಡರನ್ನು ಕೂಡ ಪ್ಲೇಸ್ ಮಾಡಿದೆ. ಅತಿ ಶೀಘ್ರದಲ್ಲಿ ಇದು ಪೂರೈಕೆಯಾಗೋ ನಿರೀಕ್ಷೆ ಕೂಡ ಇದೆ. 36 + 26. ಕೇವಲ ಇಷ್ಟು ಮಾತ್ರ ಅಲ್ಲದೆ ಈಗ ಆಗ್ತಾ ಇರುವ ಮಾತುಕತೆ ಸಂದರ್ಭದಲ್ಲಿ ಫ್ರಾನ್ಸ್ ಅಧ್ಯಕ್ಷರಾದ ಮ್ಯಾಕ್ರೋನ್ ಹಾಗೆ ಭಾರತದ ಪ್ರಧಾನಿ ನಡುವೆ ಆಗ್ತಾ ಇರುವ ಮಾತುಕತೆ ಸಂದರ್ಭದಲ್ಲಿ ಭಾರತ ಇನ್ನೂ 114 ರಫೇಲ್ ಯುದ್ಧ ವಿಮಾನಗಳ ಒಡಂಬಡಿಕೆಯನ್ನು ಮಾಡಿಕೊಳ್ತಾ ಇದೆ.
ಈ 114 ರಫೇಲ್ ಯುದ್ಧ ವಿಮಾನಗಳ ಪೈಕಿ 18 ರಫಾಲ್ಗಳು ಫ್ರಾನ್ಸ್ನಿಂದ ನೇರವಾಗಿ ಅಂದರೆ ತಯಾರಾದ ಹಂತದಲ್ಲಿ ಬಂದು ಭಾರತದ ವಾಯುಪಡೆಯ ಬತ್ತಳಿಕೆಯನ್ನು ಸೇರ್ಪಡೆ ಆಗ್ತಾ ಇದೆ. ಇನ್ನುಳಿದ ಅಷ್ಟು ಕೂಡ 114ರಲ್ಲಿ 18 ಫ್ರಾನ್ಸ್ನಿಂದ ಬರ್ತಾ ಇರೋದು. ಇನ್ನುಳಿದ ಅಷ್ಟು ರಫೇಲ್ ಯುದ್ಧ ವಿಮಾನಗಳು ಭಾರತದಲ್ಲಿ ಅಸೆಂಬಲ್ ಆಗೋದಿದೆ. ಇದು ಕೂಡ ಒಂದು ಬಹಳ ಹೆಗ್ಗಳಿಕೆಯ ವಿಚಾರ. ಇದರ ಜೊತೆಗೆ ಕೇವಲ ರಫಾಲ್ ಮಾತ್ರವಲ್ಲ, ಇನ್ನೂ ಕೂಡ ಭಾರತದ ವಾಯು ಹಾಗೆ ನೌಕಾಪಡೆಯನ್ನ ಸಮರ್ಥ ಹಾಗೆ ಸದೃಢಗೊಳಿಸುವ ಸಲುವಾಗಿ ಮತ್ತೊಂದಷ್ಟು ಮಹತ್ತರವಾದ ಯೋಜನೆಗಳು, ಒಡಂಬಡಿಕೆಗಳು ಫ್ರಾನ್ಸ್ ಹಾಗೆ ಭಾರತದ ನಡುವೆ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ 6 ಬೋಯಿಂಗ್ ವಿಮಾನಗಳನ್ನು ಕೂಡ ಖರೀದಿ ಮಾಡಲಿಕ್ಕೆ ಭಾರತ ಮುಂದಾಗ್ತಾ ಇದೆ. P-8I ಮೆರಿಟೈಮ್ ಪ್ಯಾಟ್ರೋಲ್ ಪ್ಲೇನ್ಸ್ ಈಗ ಆಲ್ರೆಡಿ 10ಕ್ಕೂ ಹೆಚ್ಚು ಇದೇ ಬೋಯಿಂಗ್ ವಿಮಾನಗಳು ಭಾರತದ ನೌಕಾಪಡೆಯ ಬಳಿಯಲ್ಲಿದೆ. ಇನ್ನೂ 6 ಎಕ್ಸ್ಟ್ರಾ ಬೋಯಿಂಗ್ ವಿಮಾನಗಳನ್ನು ಭಾರತ ಖರೀದಿ ಮಾಡುವ ಒಪ್ಪಂದಕ್ಕೆ ಬಂದಿದೆ. ಇದರ ಜೊತೆಗೇನೆ ಫ್ರಾನ್ಸ್ ಹಾಗೆ ಭಾರತದ ನಡುವೆ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಈ ಒಡಂಬಡಿಕೆಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಆಪರೇಷನ್ ಸಿಂಧೂರ, ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಆಗಿ 8 ತಿಂಗಳ ನಂತರದಲ್ಲಿ ಆಗ್ತಾ ಇರುವ ಅತ್ಯಂತ ಪ್ರಮುಖ ಹಾಗೆ ದೊಡ್ಡ ಗಾತ್ರದ ಡಿಫೆನ್ಸ್ ಒಪ್ಪಂದ ಇದು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಭಾರತ ಎರಡೂ ಬದಿಯಿಂದ ತನ್ನ ಗಡಿಗಳ ಎರಡೂ ಬದಿಯಿಂದ ಕೂಡ ಶತ್ರುಗಳಿಂದ ಉಪಟಳವನ್ನು ಎನಿ ಟೈಮ್ ಫೇಸ್ ಮಾಡಲಿಕ್ಕೆ ಸರ್ವಸನ್ನದ್ಧ ಅನ್ನೋ ರೀತಿಯಲ್ಲಿ ಇರಲೇಬೇಕಾದ ಪರಿಸ್ಥಿತಿ. ಒಂದು ಕಡೆ ಪಾಕಿಸ್ತಾನ ಅಥವಾ ಪಾಕಿಸ್ತಾನ ಪ್ರಚೋದಿತ ಭಯೋತ್ಪಾದಕರ ದಾಳಿ, ಮತ್ತೊಂದು ಕಡೆಯಲ್ಲಿ ಚೀನಾ. ಹೀಗಾಗಿ ತನ್ನ ಎರಡೂ ಗಡಿಗಳನ್ನು, ಚೀನಾ ಹಾಗೆ ಪಾಕಿಸ್ತಾನದ ಗಡಿಗಳನ್ನು ಮತ್ತಷ್ಟು ಮಗದಷ್ಟು ಸುಭದ್ರಗೊಳಿಸಿಕೊಳ್ಳುವ ಸಲುವಾಗಿ ಭಾರತ ತನ್ನ ರಕ್ಷಣಾ ಇಲಾಖೆಯನ್ನು ಮತ್ತಷ್ಟು ಸದೃಢಗೊಳಿಸ್ತಾ ಹೋಗ್ತಾ ಇದೆ. ಆತ್ಮನಿರ್ಭರ ಭಾರತ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚಿಗೆ ಹೊರದೇಶಗಳಿಂದ ಆಮದು ಮಾಡಿಕೊಳ್ಳೋದರ ಬದಲು ರಕ್ಷಣಾ ಉತ್ಪನ್ನಗಳನ್ನು ಭಾರತದಲ್ಲಿಯೇ ಆದಷ್ಟು ತಯಾರು ಮಾಡುವ ಪ್ರಯತ್ನ. ಇನ್ಫ್ಯಾಕ್ಟ್ ಇಲ್ಲೇನೆ ಪೂರ್ತಿ ತಯಾರು ಮಾಡಲಿಕ್ಕಾಗಲಿಲ್ಲ ಇಲ್ಲ ಅಂದರೂ ಕೂಡ ಅಸೆಂಬಲ್ ಮಾಡುವ, ಅಂದರೆ ಹೊರಗಿನ ಟೆಕ್ನಾಲಜಿ ಹಾಗೆ ಭಾರತದಲ್ಲಿ ತಯಾರಿಕಾ ಘಟಕ, ಹೀಗೆ ಕಾಂಬಿನೇಷನ್ನಲ್ಲಿ ಮತ್ತಷ್ಟು ಮಗದಷ್ಟು ಡಿಫೆನ್ಸ್ ಉಪಕರಣಗಳನ್ನು, ರಕ್ಷಣಾ ಕ್ಷೇತ್ರದ ಉಪಕರಣಗಳನ್ನು ತಯಾರು ಮಾಡುವ ಪ್ರಯತ್ನಕ್ಕೆ ಭಾರತ ಮುಂದಾಗ್ತಾ ಇದೆ. ಅದರ ಭಾಗವಾಗಿಯೇ ಫ್ರಾನ್ಸ್ ಹಾಗೆ ಭಾರತದ ನಡುವೆ ಆಗ್ತಾ ಇರುವ ಈ ಒಪ್ಪಂದ ಕೂಡ ಹೆಚ್ಚಿಗೆ ರಕ್ಷಣಾ ಉಪಕರಣಗಳನ್ನು ಆಸ್ ಇಟ್ ಈಸ್ ಇಲ್ಲಿಗೆ ತರಿಸ್ಕೊಳ್ಳೋದ್ರ ಜೊತೆಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗ್ತಾ ಇರೋದು, ತಂತ್ರಜ್ಞಾನದ ವಿನಿಮಯ ಆಗ್ತಾ ಇರೋದು ಕೂಡ ಭಾರತದ ಆತ್ಮನಿರ್ಭರತೆಗೆ ಮತ್ತಷ್ಟು ಬೂಸ್ಟನ್ನು ಕೊಡುತ್ತೆ ಅನ್ನೋ ನಿರೀಕ್ಷೆಯನ್ನು ಹೊಂದಲಾಗಿದೆ. ನಾನಾಗಲೇ ಹೇಳಿದ ಹಾಗೆ ಇವತ್ತು ಸಂಜೆ 4:20 ಸುಮಾರಿಗೆ ಕರ್ನಾಟಕದ ಕೋಲಾರದ ವೇಮಗಲ್ನಲ್ಲಿ ಈ ಟಾಟಾ ಏರ್ಬಸ್ ಲೈಟ್ ಹೆಲಿಕಾಪ್ಟರ್ ಫೈನಲ್ ಅಸೆಂಬಲ್ ಲೈನ್ ಫ್ಯಾಕ್ಟರಿ ಅಥವಾ ಮಿನಿ ಹೆಲಿಕಾಪ್ಟರ್ಗಳ ತಯಾರಿಕಾ ಘಟಕವನ್ನು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಫ್ರಾನ್ಸ್ನ ಅಧ್ಯಕ್ಷರಾದ ಮ್ಯಾಕ್ರಾನ್ ಜಂಟಿಯಾಗಿ, ಹಾಗೆ ನಮ್ಮ ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಕೋಲಾರದಲ್ಲೇ ಇದ್ದಾರೆ. ಹಾಗೆ ಫ್ರಾನ್ಸ್ನ ರಕ್ಷಣಾ ಸಚಿವೆಯಾದ ಕ್ಯಾಥರೀನ್ ಕೂಡ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಬೇರೆ ಬೇರೆ ದೇಶಗಳ ಜೊತೆಗಿನ ತನ್ನ ರಕ್ಷಣಾ ಒಪ್ಪಂದಗಳು ಹಾಗೆ ಸಂಬಂಧಗಳನ್ನು ಸುಧಾರಿಸ್ಕೊಳ್ತಾ ಭಾರತ ತನ್ನ ಶತ್ರು ರಾಷ್ಟ್ರಗಳಿಗೆ ಒಂದು ಕ್ಲಿಯರ್ ಕಟ್ ಆದ ಮೆಸೇಜನ್ನು ಪಾಸ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಭಾರತ ಸುಮ್ಮನೆ ಕೂರೋ ರಾಷ್ಟ್ರವಲ್ಲ. ಭಾರತದ ಮೇಲೆ ಯಾರಾದರೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದರೆ ಅವರನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಹಾಗೆ ತಕ್ಕ ಖಡಕ್ ಉತ್ತರವನ್ನು ಕೊಡಲಿಕ್ಕೆ ಭಾರತ ಎಲ್ಲ ರೀತಿಯಲ್ಲೂ ಕೂಡ ಸರ್ವಸನ್ನದ್ಧವಾಗಿದೆ ಅನ್ನೋದನ್ನು ತೋರಿಸಲಿಕ್ಕೆ ಈ ಒಪ್ಪಂದಗಳು ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಹೀಗಾಗಿ ಫ್ರಾನ್ಸ್ ಹಾಗೆ ಭಾರತದ ನಡುವೆ ಆಗ್ತಾ ಇರುವ ಈ ರಕ್ಷಣಾ ಒಪ್ಪಂದ ಕೂಡ ವಿಶ್ವ ಬೆರಗುಗಳಿಂದ ನೋಡ್ತಾ ಇದೆ. ಎಸ್ಪೆಷಲಿ ಶತ್ರು ರಾಷ್ಟ್ರಗಳು, ಭಾರತದ ಶತ್ರು ರಾಷ್ಟ್ರಗಳು ಫ್ರಾನ್ಸ್ ಹಾಗೆ ಭಾರತದ ನಡುವಿನ ಈ ರಕ್ಷಣಾ ಒಪ್ಪಂದದಿಂದ ನಿದ್ದೆಗಡೋ ಪರಿಸ್ಥಿತಿಗೆ ಬಂದಿದೆ ಅಂದರೂ ಕೂಡ ಉತ್ಪ್ರೇಕ್ಷೆ ಆಗೋದಿಲ್ಲ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಾಂಟೆಂಟ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.